ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯನವರ ನಡುವೆ ಕುರ್ಚಿ ಕದನ ಜೋರಾಗಿ ಸದ್ದು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಆದ್ರೂ ಕೂಡ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪನವರು ಡಿಸಿಎಂ ಡಿಕೆ ಶಿವಕುಮಾರ್ಗೆ. ಏನಂತ ಕೊಟ್ರು? ಏನಿದು ವಾರ್ನಿಂಗ್? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಈಗ ಅಸಲಿಯ ರಾಜಕಾರಣ, ಅಸಲಿಯ ಆಟ ಶುರುವಾಗಿರೋದು. ಹಾಗಾದ್ರೆ ಏನಾಯ್ತು? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಸಲಿ ಆಟ ಶುರು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಡಿಕೆಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಆಪ್ತ ಸಚಿವ ಎಚ್.ಸಿ. ಮಹದೇವಪ್ಪನವರು. ಏನ್ ಕೊಟ್ರು, ಯಾಕೆ ಕೊಟ್ರು, ಏನಿದು ವಿಚಾರ ಅಂತೀರಾ? ಎಸ್ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಂದ ನಂತರ ಅವರು ವಿಶೇಷವಾಗಿ ವಿಚಿತ್ರವಾಗಿ ಆಟ ಆಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡೋಕೆ ಹೊರಟಿದ್ದಾರೆ ಎಂದು ಗೊತ್ತಿಲ್ಲ. ಹಲವು ತಂತ್ರಗಾರಿಕೆ ಮಾಡ್ತಾ ಇರೋದು, ಭೇಟಿ ಮಾಡ್ತಾ ಇರೋದು, ಇದರ ಜೊತೆಗೆ ಅವರ ಬಣದವ್ರು ಹೇಳಿಕೆಯನ್ನ ಕೊಡ್ತಾ ಇರೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಈಗ ಕುರ್ಚಿ ಫೈಟ್ ಜೋರಾಗಿ ಎಲ್ಲೇ ಮೀರಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲೇ ಎಲ್ಲೇ ಮೀರಿ ತಂತ್ರಗಾರಿಕೆ ಕೂಡ ನಡೀತಾ ಇದೆ. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ನಿನ್ನೆ ಮೊನ್ನೆ ಎಲ್ಲ ಮಾತನಾಡಿದ್ರಲ್ಲ, ಏನು ಗಣಿಗಾ ರವಿ ಅವರು ಕೂಡ ನೇರವಾಗಿ ಏನು ವಾಗ್ದಾಳಿಯನ್ನ ಮಾಡಿದ್ರು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ಕೌಂಟರ್ ಕೊಟ್ಟಿದ್ರು ಸಿದ್ದು ಬಣಕ್ಕೆ. ಅದೇ ರೀತಿಯಲ್ಲೇ ಬಣ ಬಡಿದಾಟದಲ್ಲಿ ಈಗ ಜೋರಾಗಿ ಒಂದು ಕಡೆ ಡಿಸಿಎಂ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ಈ ಬಣಗಳು ಒಂದೊಂದೇ ಹೇಳಿಕೆಯನ್ನ ಕೊಡ್ತಾ ಈಗ ಇಬ್ಬರಲ್ಲೂ ಕೂಡ, ಎರಡೂ ಗುಂಪಲ್ಲೂ ಕೂಡ ಕೆರಳಿ ಕೆಂಡವಾಗಿ ಮಾಡಿಬಿಟ್ಟಿದೆ. ಈಗ ಸಚಿವ ಎಚ್.ಸಿ. ಮಹದೇವಪ್ಪನವರು ಇವತ್ತು ನಾಲಿಗೆನ ಹರಿಬಿಟ್ಬಿಟ್ಟಿದ್ದಾರೆ. ಏಕವಚನದಲ್ಲೇ ಮಾತನಾಡಿದ್ದಾರೆ. ಏನಿದು ಆಗ್ತಾ ಇರೋದು ಕಾಂಗ್ರೆಸ್ನಲ್ಲಿ? ಹಾಗಾದ್ರೆ ಒಬ್ಬೊಬ್ರು ಬಣದವರು ಒಬ್ಬೊಬ್ರು ಹೇಳಿಕೆಯನ್ನ ಕೊಡ್ತಾ ಹೋದ್ರೆ ಪಕ್ಷಕ್ಕಾಗುವಂತ ಡ್ಯಾಮೇಜ್ ಅಥವಾ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸಿಗಬೇಕಾಗಿರುವಂತ ಸ್ಥಾನ, ಮಾನ, ಮರ್ಯಾದೆ, ಗೌರವ ಅಥವಾ ಜನಮನ್ನಣೆ ಎಲ್ಲವೆಲ್ಲವನ್ನೂ ಕೂಡ ಏನಾಗಬಹುದು? ಹಾಗಾದ್ರೆ ಈ ಒಬ್ಬೊಬ್ರು ಒಂದೊಂದೇ ರೀತಿಯಲ್ಲಿ ಹೇಳಿಕೆಯನ್ನ ಕೊಡ್ತಾ ಹೋದ್ರೆ ಪಕ್ಷದಲ್ಲಿ ಒಗ್ಗಟ್ಟಿರುತ್ತಾ? ಹಾಗಾದ್ರೆ ಇವತ್ತು ಎಚ್.ಸಿ. ಮಹದೇವಪ್ಪ ಅವರು ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಸರಿ ಇಲ್ಲ, ಇದೆಲ್ಲಿಗೆ ನಿಂತು ಹೋಗ್ಬೇಕು, ಏನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಅಂತ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಅದರಲ್ಲೂ ಕೂಡ ಬಣ ಬಡಿದಾಟಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇರೋದು. ಈ ಟ್ವಿಸ್ಟ್ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೆ? ಏನಾಗುತ್ತೆ ಹಾಗಾದ್ರೆ? ಕಾಂಗ್ರೆಸ್ನಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದ್ದ ಜ್ವಾಲೆ ಜೋರಾಗಿ ಆರ್ಭಟಿಸಿ ಉರಿಯೋದಕ್ಕೆ ಶುರುವಾಗಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಅಸಲಿ ಆಟ ಶುರುವಾಗಿದೆ. ಈ ಅಸಲಿ ಆಟ ಸಿದ್ದು ಬಣದವರಿಂದಲೇ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಹೋಗ್ತಾ ಇರೋದು. ಸಿದ್ದರಾಮಯ್ಯನ್ ಸೈಲೆಂಟ್ ಆಗಿ ಕೂತ್ಕೊಂಡಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ವಿಶೇಷವಾಗಿ ದೆಹಲಿಯಿಂದ ವಾಪಸ್ ಬಂದ ನಂತರದಲ್ಲಿ ಯಾವ ರೀತಿ ವಿಚಿತ್ರವಾಗಿ ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ, ವಿಚಿತ್ರ ಭೇಟಿ ಮಾಡೋದಾಗಿರ್ಬೋದು, ರಹಸ್ಯ ಮಾತುಕತೆಗಳಾಗಿರ್ಬೋದು, ರೆಸಾರ್ಟ್ ರಾಜಕಾರಣ ಆಗಿರ್ಬೋದು, ಇದು ಒಂದು ಕಡೆ. ಇನ್ನು ಸಿದ್ದು ಬಣದಲ್ಲಿ ಈಗಾಗಲೇ ಕೂಡ ಫಾರಿನ್ ಟ್ರಿಪ್ ಅನ್ನುವಂಥ ಲೆಕ್ಕಾಚಾರ. ಇದೆಲ್ಲ ನೋಡ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಈಗ ರಾಜಕಾರಣ ಶುರುವಾಗಿದೆ. ಕುರ್ಚಿಗಾಗಿ ಜೋರಾಗಿ ಫೈಟ್ ಈಗ ಅಸಲಿ ಆಟವನ್ನ ಪಡ್ಕೊಳ್ತಾ ಇದೆ. ನಿಜ ರೂಪ ಏನು ಕಾಂಗ್ರೆಸ್ನಲ್ಲಿ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಅನ್ನೋದು. ಅದಕ್ಕಾಗಿ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿನೇ ಅಸಲಿ ಆಟ ಈಗ ಶುರು. ಏನಾಗುತ್ತೆ ಹಾಗಾದ್ರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.